ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ತಮಿಳುನಾಡು, ವೆಸ್ಟ್ ಬೆಂಗಾಲ್ಗೆ ಮತದಾನ ನಡೀತಾ ಇದೆ. ಅಭೂತಪೂರ್ವವಾದಂತಹ ಮತದಾನ ಇಲ್ಲಿಯವರೆಗೆ ನಡೆದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನೇನು ಚುನಾವಣಾ ಆಯೋಗದಿಂದ ಅಧಿಕೃತವಾದಂತಹ ಮಾಹಿತಿಗಳು ಹೊರಬರಬೇಕಾಗಿದೆ. ಆದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಲ್ಲಿ ಬಿಕಾಸ್ ಎಲೆಕ್ಷನ್ಗೋಸ್ಕರ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದ್ದರೂ ಕೂಡ, ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿದ್ದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಏರಿಳಿತ ಆಗಿಲ್ಲ. ಇದು ಮೋದಿ ಸರ್ಕಾರ ಭಾರತದ ನಾಗರಿಕರಿಗೆ ಕೊಡ್ತಾ ಇರುವಂತಹ ಕೊಡುಗೆ. ಭಾರತದ ನಾಗರಿಕರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರುವಂಥ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾದಂಥ ಬೆಲೆ ಹೆಚ್ಚಳ ಮಾಡದೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಕಡೆ ಶಹಬಾಸ್ಗಿರಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲ, ಪಂಚರಾಜ್ಯಗಳ ಚುನಾವಣೆ ಇದೆ, ಹೀಗಾಗಿ ಈ ಟೈಮಲ್ಲಿ ಏನಾದರೂ ಏರಿಕೆ ಮಾಡಿದರೆ ರಿವರ್ಸ್ ವೋಟಿಂಗ್ ಆಗುತ್ತೆ ಅಂತ ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನಿದ್ದು, ಎಲೆಕ್ಷನ್ ಮುಗಿದಾದ ಮೇಲೆ ಆ್ಯಸ್ ಯೂಶುವಲ್ ಈ ಹಿಂದೆ ಮಾಡಿದ ರೀತಿಯಲ್ಲಿ ಏರಿಕೆ ಮಾಡ್ತಾರೆ. ಏರಿಕೆ ಮಾಡಿದರೆ ಎಷ್ಟು ಜಾಸ್ತಿ ಆಗ್ಬೋದು? 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಸುಮಾರು 25ರಿಂದ 28 ರೂಪಾಯಿ ಜಾಸ್ತಿ ಆಗ್ಬೋದು ಅನ್ನುವಂತಹ ವಿಚಾರಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿಯ ಪೋಸ್ಟ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸೇರಿದಂತೆ ಪ್ರತಿಪಕ್ಷಗಳು ಈ ವಿಚಾರವನ್ನು ಜನರ ಮುಂದೆ ತರ್ತಾ ಇದೆ. ಆದರೆ ಇವತ್ತು ಸರ್ಕಾರ ಹೇಳಿದೆ, ನೋ, ಆ ಥರ ಯಾವುದೇ ರೀತಿಯಾದಂತಹ ವಿಚಾರ ನಮ್ಮ ಮುಂದೆ ಇಲ್ಲ. ಎಲೆಕ್ಷನ್ ಆದಮೇಲೂ ಕೂಡ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಹೈಕ್ ಮಾಡಲ್ಲ ಅಂತ ಹೇಳಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ನಂಬೇಡ್ರಿ ಹೇಳಿದ್ದು ಯಾವುದು ಇವ್ರು ಮಾಡಿಲ್ಲ, ಹೀಗಾಗಿ ಡೆಫಿನೆಟ್ಲಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಬೆಲೆ ಜಾಸ್ತಿ ಆಗುತ್ತಾ? ಜಾಸ್ತಿ ಆಗೋದಕ್ಕೆ ನಿಜಕ್ಕೂ ಆ ರೀತಿಯಾದಂಥ ಕಾರಣಗಳು ಭಾರತಕ್ಕೆ ಇದೆಯಾ ಇಲ್ವಾ? ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ತೈಲ ಬರೆ ಲೀಟರ್ಗೆ 28 ರೂಪಾಯಿ ಫಿಕ್ಸಾ? ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ಜನರಿಗೆ ಕಾದಿದೆಯಾ ಬಿಗ್ ಶಾಕ್? 5 ರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಗ್ರಾಹಕರಿಗೆ ಬೆಲೆ ಏರಿಕೆ ಬರೆ. ಗ್ಯಾಸ್ಗೆ ಪರದಾಟದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬರೆ ಫಿಕ್ಸಾ? ಪ್ರತಿ ಲೀಟರ್ಗೆ 25ರಿಂದ 28 ರೂಪಾಯಿ ಜಾಸ್ತಿ ಆಗೇ ಬಿಡುತ್ತಾ? ಇದು ಕೊಲ್ಲಿವಾರಿ ಎಫೆಕ್ಟೋ? ಕೇಂದ್ರ ಸರ್ಕಾರದ ಪ್ರೀ ಪ್ಲಾನೋ? ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗೆ ಮಧ್ಯಮ ವರ್ಗದವರು ತತ್ತರ. ಭಾರತೀಯರಲ್ಲಿ ಗಾಬರಿ ಹುಟ್ಟಿಸ್ತಾ ಇದೆ ಆ ಒಂದು ಮಹತ್ವದ ವರದಿ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ವರದಿಯಲ್ಲಿ ತೈಲ ಏರಿಕೆ ಉಲ್ಲೇಖ. ಈ ಲೆಕ್ಕಾಚಾರದ ಪ್ರಕಾರ ಲೀಟರ್ ಪೆಟ್ರೋಲ್ಗೆ 25ರಿಂದ 28 ರೂಪಾಯಿ ಏರಿಕೆ ಸಾಧ್ಯತೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದಿಂದಾಗಿ ಕಚ್ಚಾ ತೈಲ ದರದಲ್ಲಿ ಏರಿಕೆ. ಏಪ್ರಿಲ್ 29ರಂದು ರಾಜ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. 5 ರಾಜ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯವಾದ ಬಳಿಕ ತೈಲ ಬೆಲೆ ಹೆಚ್ಚಳ. ನಿಜಕ್ಕೂ ಚುನಾವಣೆ ನಂತರ ಕೇಂದ್ರ ತೈಲ ಬೆಲೆ ಏರಿಕೆ ಮಾಡುತ್ತಾ? ಚುನಾವಣೆ ನಂತರ ಬೆಲೆಗಳು ಸ್ಥಿರವಾಗಿರುತ್ತವೋ ಅಥವಾ ಏರಿಕೆಯಾಗಲಿವೆಯೇ?